ಗಂಗು ಬಿಡು ಗಂಗು. ಗಂಗು ಗಂಗು, ಯಜಮಾನರು ಕರೀತಿದ್ದಾರೆ. ನನಗೆ ಯಾವನ ಯಜಮಾನ? ನಮ್ಮ ಯಜಮಾನರು ಗಜಪತಿ. ನಿಮ್ ಪತಿಗೆ ನನ್ನಿಂದ ಏನಾಗ್ಬೇಕಾಗಿದೆ ಗತಿ? ಗೊತ್ತಿಲ್ಲ, ತಕ್ಷಣ ಕರ್ಕೊಂಬ ಅಂದ್ರು. ಎಲ್ಲಿಗೆ ಬರ್ಬೇಕಂತೆ? ಹೆಸರುಘಟ್ಟ ರಸ್ತೆಯಲ್ಲಿರೋ ಸ್ಟೋನ್ ಮಡ ಹೌಸ್ಗೆ. ನಾನೇ ಬರ್ತೀನಿ ಅಂತ ಹೇಳಿ ಜೊತೆಲೇ ಕರ್ಕೊಂಡು. ನಾನೇನೇ ಹೇಳಿದ್ರು ಒಂದೇ ಸಲನೇ ಹೇಳೋದು. ವೆಲ್ಕಮ್. ಈ ಗಜಪತಿಯ ಹಾರ್ದಿಕ ಸುಸ್ವಾಗತ. ಆ ದೇವರೇ ಧರೆಗಿಳಿದು ಬಂದ್ರು ಕೇರ್ ಮಾಡದೇ ಇರೋ ಈ ಗಜಪತಿ ನಿನಗೋಸ್ಕರ ಸ್ವಯಂ ಸ್ವಾಗತ ನೀಡ್ತಿದ್ದಾನೆ. ಯಾಕೆ ಗೊತ್ತಾ? ಗುಂಡಿಗೆ ಗಟ್ಟಿಯಾಗಿರೋ ಗಂಡಿಗೆ ಮಾತ್ರ ಇಲ್ಲಿ ಪ್ರವೇಶ. ಅದು ನಿನಗಿದೆ ಗಂಗು, ಅದಕ್ಕೋಸ್ಕರ. ನನ್ನಲ್ಲಿ ಕರ್ಸಿದ ಕಾರಣ ಹೇಳ್ತೀನಿ ಗಂಗು. ನನ್ನ ಸಾಮರ್ಥ್ಯ, ನನ್ನ ವ್ಯಕ್ತಿತ್ವ, ನನ್ನ ಬಲ ಎಂಥದ್ದು ಅಂತ ಅದನ್ನ ತಿಳ್ಕೋಬೇಕಾದ ಅವಶ್ಯಕತೆ ನನಗಿಲ್ಲ. ಆದ್ರೆ ಅದನ್ನ ತಿಳಿಸ್ಬೇಕಾದ ಅಗತ್ಯ ನನಗಿದೆ. ಯಾಕೆ? ನಿನ್ನಂಥ ವೀರ ಮಗನ ಪ್ರತಾಪ ವೇಸ್ಟ್ ಆಗ್ತಿದ್ಯಲ್ಲ ಅಂತ. ಅಂದ್ರೆ ಬಹುಶಃ ನಿಂಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಕುಂತಿ ಪಾಂಡವರು ಸೇರಿ ಕರ್ಣನನ್ನ ದೂರ ಮಾಡ್ಬಿಟ್ರು. ತಬ್ಬಲಿಯಾಗಿ ಅಭ್ಯಪಾರಿಯಾಗಿದ್ದ ಕರ್ಣನನ್ನ ದುರ್ಯೋಧನ ಕೈ ಹಿಡಿದು ಆತನ ಪರಾಕ್ರಮನ ಕಂಡು ಹಿಡಿದು ತನ್ನ ಆಶ್ರಯದಲ್ಲಿಟ್ಕೊಂಡ. ರೈಟ್. ಈ ಕಲಿಯುಗದ ದುರ್ಯೋಧನ ನಿನ್ನಂಥ ಬಲಶಾಲಿಗೆ ಆಶ್ರಯ ಕೊಡಬೇಕು ಅನ್ನೋ ನಿರ್ಧಾರದಿಂದಲೇ ನಾನಿನ್ನ ಬರ ಹೇಳಿದ್ದು. ಎಸ್, ಕುಂತಿ ಕರ್ಣನ್ನ ದೂರ ತಳ್ಳಿದ್ರಿಂದ ತಾನೇ ದುರ್ಯೋಧನ ಆಶ್ರಯ ಕೊಟ್ಟ. ಆದ್ರೆ ಮೇಡಮ್ ದುರ್ಗಾದೇವಿ ನನ್ನ ದೂರ ತಳ್ಳಿಲ್ವಲ್ಲ. ಗಂಗು, ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ದುಡ್ಡು ಬೇಕು. ನಾನು ಕೇಳೋಕ್ಕಿಂತ ಹೆಚ್ಚಾಗಿ ಆಕೆ ಕೊಡ್ತಿದಾರಲ್ಲ, ಅದಕ್ಕಿಂತ ದುಪ್ಪಟ್ಟು ನಾನು ಕೊಡ್ತೀನಲ್ಲ. ದುರಾಸೆ ನನಗಿಲ್ವಲ್ಲ. ಮನುಷ್ಯನ ಪರಿಮಿತಿ ಏನು ಅಂತ ನನಗ್ ಗೊತ್ತು. ನಿನಗೆ ಅಂತ ಒಂದು ಬಂಗಲೆ ಕೊಡ್ತೀನಿ, ಕಾರ್ ಕೊಡ್ತೀನಿ, ಕೈಗೊಬ್ಬ ಕಾಲ್ಗೊಬ್ಬ ಅಂತ 10 ಜನ ಸೇವಕರನ್ನು ಕೊಡ್ತೀನಿ, ಇಂದ್ರನ ವೈಭೋಗನೇ ಸ್ವಂತ ಮಾಡ್ತೀನಿ. ನೀನು ನನ್ನ ಮಾತು ಕೇಳೋದಾದ್ರೆ. ಅಂಗೈಲಿ ಆಕಾಶ ನೋಡೋಂತ ಅವಿವೇಕಿ ನಾನಲ್ಲ ಗಜಪತಿ. ಬರೀ ಹಣನೇ ತಿಂದು ಈ ಪ್ರಪಂಚದಲ್ಲಿ ಬದುಕ್ತವ್ರು ಯಾರೂ ಇಲ್ಲ. ಬದುಕಬೇಕಾದ್ರೆ ಅನ್ನ ತಿನ್ಬೇಕು. ಆ ರೀತಿ ಅನ್ನ ಕೊಟ್ಟ ಮೇಡಮ್ ಮನೆಗೆ ಕನ್ನ ಹಾಕೋನಲ್ಲ ಈ ಗಂಗು. ಕಳ್ರಿಗೂ ನೀತಿ ನಿಯತ್ತಿರುತ್ತೆ ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ನಿನ್ನ ಆಸೆ ಆಮಿಷಕ್ಕೆಲ್ಲ ಬಲಿಯಾಗೋನಲ್ಲ ಈ ಗಂಗು. ಒಂದಂತ ಜ್ಞಾಪಕದಲ್ಲಿಟ್ಕೋ, ಹಿಂದಿನ ಬಂದ ದಾರಿನ ನಾನು ಯಾವತ್ತೂ ಮರ್ತಿಲ್ಲ. ನಾನು ಕೊನೆ ಉಸಿರು ಇರೋವರೆಗೂ ಮರೆಯೋದೂ ಇಲ್ಲ. ನನ್ನನ್ನು ನೀನು ಅಡಿಯಾಳಾಗಿ ಮಾಡ್ಕೋಬೇಕು ಅನ್ನೋ ದುರಾಸೆನ ದಯವಿಟ್ಟು ಮರ್ತು ಬಿಡು. ಗಂಗು, ನೀತಿ ನಿಯತ್ತು ಏನು ಅಂತ ನನಗೆ ಹೇಳ್ಕೊಡಕ್ ಬರ್ತೀಯಾ? ಯು ಫೂಲ್. ನನ್ನ ಉಪಯೋಗಕ್ಕೆ ಬರದಿರೋ ವಸ್ತು ಬೇರೆ ಯಾರು ಉಪಯೋಗಕ್ಕೂ ಬರೋದಕ್ಕೂ ನಾ ಬಿಡಲ್ಲ. ದಟ್ ಈಸ್ ಗಜಪತಿ. ಗೋಪಿ, ಮಾಮ ಬಂತು, ಮಾಮ ಬಂತು. ಏನ ಪುಟ್ಟ? ಎಲ್ಲಿ ಅಜ್ಜಿ? ಅಲ್ಲಿ. ಮೇಡಮ್, ಯಾಕೊಂಥರ ಇದ್ದೀರಾ? ಇಲ್ಲಪ್ಪ, ಏನೂ ಇಲ್ಲ. ಈ ದಂಧೆ ಮಾಡೋ ನಮ್ಮಂತವ್ರು ಯಾರು ಸುಖವಾಗಿರಕ್ಕೆ ಸಾಧ್ಯವಿಲ್ಲ ಮೇಡಮ್. ಮೇಡಮ್, ನಿಮ್ಗೇನು ಕಮ್ಮಿ ಆಗಿದೆ ಹೇಳಿ? ದೇವ್ರು ನಿಮ್ಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನೆ. ಈಗ ನಿಮ್ಮ ಮನಶಾಂತಿಗೋಸ್ಕರ ಮುದ್ದು ಮೊಮ್ಮಗನೂ ಕೊಟ್ಟಿದ್ದಾನೆ. ಎಲ್ಲರ ಜೊತೆ ಆನಂದವಾಗಿರೋದನ್ನು ಬಿಟ್ಬಿಟ್ಟು ನಿಮಗೆ ಯಾಕೆ ಬೇಕಾಗಿದೆ ಈ ದಂಧೆ? ಮೇಡಮ್, ನಂದೊಂದು ಮಾತು ಕೇಳಿ, ದಯವಿಟ್ಟು ಈ ದಂಧೆನ ಬಿಟ್ಬಿಡಿ. ಇಲ್ಲ, ಬಿಡಲ್ಲ. ಕಾರಣ ಏನು ಅಂತ ತಿಳ್ಕೋಬಹುದಾ? ಅಮ್ಮ, ನಿಮ್ಮನ್ನ ಅಮ್ಮ ಅಂತ ಕರೆಯೋ ಯೋಗ್ಯತೆ ನನಗಿಲ್ಲ. ಅಥವಾ ನಿಮ್ಮ ಸುಖದಲ್ಲಾಗ್ಲಿ ಸಂತೋಷದಲ್ಲಾಗ್ಲಿ ನಾನು ಪಾಲು ಕೇಳ್ತಿಲ್ಲ.
ನಿಮ್ ದುಃಖನ ಹಂಚ್ಕೊಳ್ಳೋ ಮಗನ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಹೇಳಿಮ್ಮ, ಹೇಳಿಮ್ಮ. ಹೌದು ಗಂಗು, ನೀನು ಹೇಳಿದ ಹಾಗೆ ನಮ್ಮ ಸಂಸಾರನೂ ಸುಖವಾಗಿಯೇ ಇತ್ತು. ನಮ್ಮ ಯಜಮಾನರು 10 ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡು ಸಾವಿರಾರು ಜನ ಕಾರ್ಮಿಕರನ್ನ ತನ್ನ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು. ಹೀಗೆ ಸುಖವಾಗಿರೋ ನಮ್ಮ ಕುಟುಂಬದ ಮೇಲೆ ಯಾರು ಕಣ್ ಬಿತ್ತೋ ಏನು, ಗಜಪತಿ ಅಂತ ಒಬ್ಬ ಮ್ಯಾನೇಜರ್ ಆಗಿ ಬಂದು ಸೇರ್ಕೊಂಡ್ಬಿಟ್ಟ. ನಮ್ಮ ಯಜಮಾನರು ಅವನ್ನ ಸಂಪೂರ್ಣವಾಗಿ ನಂಬಿದ್ರು. ಆದರೆ ಆ ನಂಬಿಕೆ ದ್ರೋಹಿ ಒಬ್ಬ ಪೊಲೀಸ್ ಅಧಿಕಾರಿ ಸಹಾಯದಿಂದ ಅವನು ಮಾಡ್ತಿರೋ ಸ್ಮಗ್ಲಿಂಗ್ ವ್ಯವಹಾರನೆಲ್ಲ ನಮ್ಮ ಯಜಮಾನರ ತಲೆ ಮೇಲೆ ಹಾಕ್ಬಿಟ್ಟ. ಮಾನನೇ ಪ್ರಾಣ ಅಂತಿದ್ದವರು ಆ ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರು. ನಾನು ಮನಸ್ಸು ಮಾಡಿದ್ರೆ ನನ್ನ ಗಂಡನ ಸಾವಿಗೆ ಕಾರಣರಾದ ದ್ರೋಹಿಗಳನ್ನ ಆವತ್ತೇ ಶೂಟ್ ಮಾಡಿ ಸಾಯಿಸ್ತಿದ್ದೆ. ಆದ್ರೆ ನಾನು ಜೈಲಿಗೆ ಹೋಗಿ ನನ್ನ ಮಗ ಅನಾಥನಾಗಬಾರ್ದು ಅಂತ ಹಾಗೆ ಮಾಡಲಿಲ್ಲ. ಅದಕ್ಕೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಅವನು ಮಾಡ್ತಿದ್ದ ದಂಧೆಗೆ ನಾನೇ ಅಡ್ಡವಾಗಿ ನಿಂತು ಅವನ್ನ ಬೀದಿಗೆಳಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ. ಆಗ ಹೆದರ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಓಡೋದ್ನಲ್ಲ ಆ ಇನ್ಸ್ಪೆಕ್ಟರ್ ಚಾಣಕ್ಯ, ಈಗ DSP ಆಗಿ ಇದೇ ಊರಿಗೆ ಬಂದಿದ್ದಾನೆ. ನನ್ನ ಕುಂಕುಮ ಆಳಿಸಿದ ದ್ರೋಹಿಗೆ ಗತಿ ಕಾಣಿಸ್ಬೇಕು ಅಂತ ಯೋಚಿಸ್ತಾ ಇದ್ದೀನಿ. ನೀವೇನ್ ಯೋಚಿಸ್ತಿದ್ದೀರೋ ಅದನ್ನ ನಾನ್ ಮಾಡಿ ಮುಗಿಸ್ತೀನಮ್ಮ. ಬಾಸ್ ನಿಮ್ಮನ್ ಕೊಲ್ಲಕ್ ಬರ್ತಿದ್ದಾನೆ. ಯಾವನವನು? ಅದೇ ಆ ಗಂಗು. ಎಷ್ಟು ವರ್ಷಗಳು ನಾನು ಕಾದಿದ್ದು ಇದಕ್ಕೋಸ್ಕರನೇ. ಮಾಡಿದವ್ರು ಯಾರು? ಹೂ ಇಸ್ ದಟ್ ಬಾಸ್ಟರ್ಡ್? ಆ ದುರ್ಗಾದೇವಿ ಬಂಟ ಗಂಗುನೇ ಅನ್ಸುತ್ತೆ ಸರ್ ನನಗೆ. ಎಸ್, ಗಂಗು. ನನ್ನ ಅನುಮಾನ ಈಗ ನಿಜವಾಯ್ತು. ನಿಸ್ಸಂದೇಹವಾಗಿ ಆ ಗಂಗುನೇ ಕೊಲೆ ಮಾಡಿರೋದು. ಹೋಗಿ ಆ ಗಂಗು
ಬೆಳಗಿನ ಸೂರ್ಯನ ನೋಡಬಾರ್ದು. ಹೋಗಿ ಮುಗಿಸ್ಬನ್ನಿ. ಮರ್ಯಾದೆಗೆ ಆಚೆ ಬಾರೋ. ಗಂಗು, ನೀನು ಹೊರಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿರೋ ಗುಡಿಸಲುಗಳೆಲ್ಲ ಸುಟ್ಟಾಕ್ಬಿಡ್ತೀವಿ. ಇದೇ ಕೊನೆ ಎಚ್ಚರಿಕೆ. ಹೊರಗೆ ಬರ್ತೀರಾ ಇಲ್ಲ ಗುಡ್ಸಲ್ಗಳನ್ನ ಸುಟ್ಟಾಕ್ಬೇಕು.
ನೀನು ವಂಚನೆಗೆ ಬಲಿಯಾದ ರಾಮಣ್ಣ ಸೀತಮ್ಮನ ಮಗ ಗಂಗೆನಳ್ಳಿ ಗಂಗಣ್ಣ. ನಾನೇ.